ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಸಂಸ್ಕೃತಿ ಮತ್ತು ನನ್ನ ಸಂಪ್ರದಾಯದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛೆಪಡುತ್ತೇನೆ. ಸಂಸ್ಕೃತಿ ಮತ್ತು ಸಂಪ್ರದಾಯ ಒಂದೇ ನಾಣ್ಯದೆರಡು ಮುಖಗಳಂತೆ ಪರಸ್ಪರ ಸಂಬಂಧ ಹೊಂದಿದೆ. ಮಾನವನ ಜೀವನವನ್ನು ಪರಿಪೂರ್ಣವಾಗಿಸಿ, ಮೌಲ್ಯಯುತವಾಗಿಸಿ ಮತ್ತು ಅರ್ಥಪೂರ್ಣವಾಗಿಸುವುದೇ ಈ ಸಂಸ್ಕೃತಿ ಮತ್ತು ಸಂಪ್ರದಾಯ. ಹುಟ್ಟುವಾಗ ಮಣ್ಣಿನ ಮುದ್ದೆಯಂತಿರುವ ಮಗು ಯಾವ ಸಮಾಜದಲ್ಲಿ ಬೆಳೆಯುತ್ತದೋ ಆ ಸಮಾಜದ ಸಂಸ್ಕೃತಿ ಮತ್ತು ಸಂಪ್ರದಾಯ ಅವನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಂದು ಸಮಾಜ, ಸಮುದಾಯ ಅಥವಾ ದೇಶದ ಜನರು ಅವರ ಜೀವನದಲ್ಲಿ ಅನುಸರಿಸುವ ಆಚಾರ ವಿಚಾರಗಳು, ಸಂಸ್ಕೃತಿಗಳು ಮತ್ತು ಬದುಕಿನ ಶೈಲಿಗಳ ಒಟ್ಟಾರೆ ರೂಪವೇ ಈ ಸಂಸ್ಕೃತಿ. ಹಾಗಾದರೆ ಸಂಪ್ರದಾಯವೆಂದರೇನು? ಸಂಪ್ರದಾಯ ಎಂದರೆ ಪರಂಪರೆಗಳು, ಹಿರಿಯರಿಗೆ ಗೌರವವನ್ನು ಕೊಡುವುದು, ಹಿರಿಯರಿ ನಡೆದುಕೊಂಡು ಬಂದಂತಹ ಜೀವನ ಶೈಲಿಗಳು, ದೇವರ ಪೂಜೆ, ಮದುವೆ ಮುಂಜಿ ಪಾಲಿಸುವ ವಿಧಿವಿಧಾನಗಳು ಇತ್ಯಾದಿ. ವಿಶ್ವದಲ್ಲಿಯೇ ಅತ್ಯಂತ ಪ್ರಾಚೀನ ಹಾಗೂ ಸಮೃದ್ಧ ಸಂಸ್ಕೃತಿಯ ತಾಯ್ನಾಡು ನನ್ನ ದೇಶ ಭಾರತ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ. ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿ ಹೊಂದಿರುವ ನನ್ನ ದೇಶ ಭಾರತವು ತತ್ವ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ವಾಸ್ತುಶಿಲ್ಪಿ, ಹಬ್ಬ ಹರಿದಿನ ಮತ್ತು ಆಚರಣೆಗಳಿಂದ ವೈಭವಶಾಲಿಯಾಗಿದೆ. ಭಾರತವನ್ನು ವಿವಿಧತೆಯಲ್ಲಿ ಏಕತೆ ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂಸ್ಕೃತಿಯು ನಮಗೆ ವಸುದೈವ ಕುಟುಂಬಕಂ ಮತ್ತು ಅತಿಥಿ ದೇವೋಭವ ಮುಂತಾದ ಮೌಲ್ಯಗಳನ್ನು ಕಲಿಸಿ ನಾವೆಲ್ಲರೂ ಒಂದೇ ಎಂಬ ದೃಷ್ಟಿಯಿಂದ ನೋಡುವಂತೆ ನಮಗೆ ಸಂಸ್ಕಾರವನ್ನು ನೀಡುತ್ತದೆ. ಇನ್ನು ಈ ಹಬ್ಬಗಳು ಭಾರತೀಯ ಸಂಪ್ರದಾಯದ ಅಸ್ತಿತ್ವವನ್ನು ತೋರುತ್ತದೆ. ಭಾರತವು ಸಂಸ್ಕೃತಿಯ ನೆಲೆ, ಸಂಪ್ರದಾಯದ ತಾಯಿ ಎಂದು ವಿಶ್ವದಲ್ಲೇ ಗುರುತಿಸಲ್ಪಟ್ಟಿದೆ. ಇನ್ನು ನನ್ನ ರಾಜ್ಯದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಹೇಳುವುದಾದರೆ, ನನ್ನ ರಾಜ್ಯ ಕರ್ನಾಟಕದು ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ಸಾಂಸ್ಕೃತಿಕ ರಾಜ್ಯ ಎಂದೇ ಗುರುತಿಸಲ್ಪಟ್ಟಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನನ್ನ ರಾಜ್ಯ ಕರ್ನಾಟಕವು ಜ್ಞಾನ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರು ಎಂಬ ಬಿರುದನ್ನು ಪಡೆದುಕೊಂಡಿದೆ. ಇಲ್ಲಿನ ಸಂಪ್ರದಾಯಗಳು ಧಾರ್ಮಿಕ ಹಾಗೂ ಸಾಮಾಜಿಕ ಮೌಲ್ಯಗಳಿಂದ ಕೂಡಿದೆ. ಯುಗಾದಿ, ದಸರಾ, ದೀಪಾವಳಿ, ನಾಗರ ಪಂಚಮಿ, ಸಂಕ್ರಾಂತಿ ಮುಂತಾದ ಹಬ್ಬಗಳನ್ನು ಬಹಳ ಸಂತೋಷದಿಂದ ಆಚರಿಸುತ್ತೇವೆ. ಮೈಸೂರು ದಸರಾ ಹಬ್ಬವು ನಮ್ಮ ಕರ್ನಾಟಕದ ಸಂಪ್ರದಾಯದ ಜಗದ್ವಿಖ್ಯಾತ ಉದಾಹರಣೆಯಾಗಿದೆ. ಇನ್ನು ನನ್ನ ಹುಟ್ಟೂರು ಕರಾವಳಿ. ತುಳುನಾಡ ಸಂಸ್ಕೃತಿಯು ಬಹಳ ವೈವಿಧ್ಯಮಯವಾಗಿದೆ. ಇಲ್ಲಿ ಯಕ್ಷಗಾನ, ಭೂತಕೋಲ ಮತ್ತು ಕಂಬಳದಂತಹ ಜಾನಪದ ಕಲೆಗಳು ಬಹಳ ಪ್ರಸಿದ್ಧ. ಇಲ್ಲಿನ ಆಹಾರ ಪದ್ಧತಿಯು ಬಹಳ ವಿಶಿಷ್ಟ. ನಮ್ಮೂರಲ್ಲಿ ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮತ್ತು ದೀಪಾವಳಿಗಳಂತಹ ಹಬ್ಬಗಳನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತೇವೆ. ನಿಜವಾಗಿಯೂ ಕರಾವಳಿ ಭಾರತೀಯ ಸಂಸ್ಕೃತಿ ಮತ್ತು ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಉಯ್ಯಾಲೆ ಎಂದು ಹೇಳಬಹುದು. ಇಂದಿನ ಆಧುನಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿರುವಾಗ ಅನೇಕ ಜನರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಮರೆಯುತ್ತಿದ್ದಾರೆ. ಆದರೆ ನಿಜವಾದ ಪ್ರಗತಿ ಎಂದರೆ ನಮ್ಮ ಮೂಲವನ್ನು ಕಳೆದುಕೊಳ್ಳದೆ ಪ್ರಗತಿಯತ್ತ ಹೆಜ್ಜೆ ಹಾಕುವುದು. ನಮ್ಮ ಈ ಹಿರಿಯರು ಅನುಸರಿಸಿಕೊಂಡು ಬಂದಂತಹ ಈ ಸಂಸ್ಕೃತಿ ಮತ್ತು ಸಂಪ್ರದಾಯದಿಂದಲೇ ನಾವು ಈ ಜೀವನವನ್ನು ನಡೆಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಇದರ ಸಾರಾಂಶವನ್ನು ನಮ್ಮ ಮುಂದಿನ ಜನಾಂಗವು ಅನುಭವಿಸಲು ನಾವು ಈ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶರದಿ, ಹೇಗೆ ಮಾಡಿದ್ರಿ ಪ್ರೆಸೆಂಟೇಷನ್? ಒಳ್ಳೆ ಅನಿಸಿತಾ ನಿಮಗೆ? ಮಾಡಿದ್ದೇನೆ. ಹಾಂ, 3 ಮಿನಿಟ್ಸ್ಗಿಂತ ಸ್ವಲ್ಪ ಮುಂದೆ ಹೋಯಿತು. 3 minutes 40 seconds ಆಗಿದೆ ಅಲ್ವಾ? ಸೊ ಹೇಗೆ ಅನಿಸ್ತದೆ? ನಮ್ಮ ಜಡ್ಜಸ್ ಇಂದ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್ ಹೇಗೆ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಈಗ ಗೊತ್ತಿಲ್ಲ. ನೋ ಎಕ್ಸ್ಪೆಕ್ಟೇಷನ್. ವೇಟಿಂಗ್. ನೀವೇ ವೇಟಿಂಗ್ ಅಲ್ಲಿ ಇರ್ತೀರಾ? ನಾನೀಗ ನಿಲ್ತಾ ಇದ್ದೇನೆ, ಎಂತ ಹೇಳ್ತಾರೆ ಅವರು ಅಂತ. ಓಕೆ, ಸೊ ಎಂತ ಹೇಳ್ತಾರೆ ಅಂತ ಹೇಳುವ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಿದ್ದೀರಿ. ಸೊ ಒಟ್ಟು ಅಲ್ಲಿಂದ ಅವರ ಬಾಯಿಂದ ಎಂತ ಬರ್ತದೆ ಅಂತ ಕೇಳುವ ತವಕ ನಿಮಗೆ. ಓಕೆ, ಅಷ್ಟು ಎಲ್ಲ ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ ಅಂತ ಹೇಳಿದ ಮೇಲೆ ನಾನು ಕೇಳಲೇಬೇಕು. ಸೊ ಅಲ್ವಿಂದ್ ಅಂತಿ ಸರ್, ನಮ್ಮ ಶರದಿ ಅವರ ಸ್ಪೀಚ್ನ ಬಗ್ಗೆ ಏನು ಹೇಳ್ತೀರಾ? ಸೊ ಸ್ಪೀಚ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಓಕೆ, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಮಾರ್ವಲಸ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ಮತ್ತೆ ಏನು ಅಡ್ಜೆಕ್ಟಿವ್ಸ್ ಉಂಟಾ? ಎಕ್ಸ್ಟ್ರಾ ಮಾಡೋದು ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ನೀನು ದೇಶದಿಂದ ಶುರು ಮಾಡಿ ರಾಜ್ಯಕ್ಕೆ ಬಂದು ಊರಿಗೆ ಬಂದು, ಓಕೆ, ನಿಮ್ಮ ಮನೆಗೆ ಬಂದು
ಓಕೆ, ಕರಾವಳಿಯ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಸ್ಪೀಚ್ ಅಂದರೆ ಹೀಗಿರಬೇಕು. ವಿಶೇಷ ಅಂದರೆ ಎಲ್ಲಿ ಬೇಕೋ ಅಲ್ಲಿ ನೆಗಡ್ತೀರಿ ನೀವು, ಎಲ್ಲಿ ಬೇಕೋ ಅಲ್ಲಿ ಸೀರಿಯಸ್ ಆಗ್ತೀರಿ, ಎಲ್ಲಿ ಪ್ರಶ್ನೆ ಕೇಳಬೇಕು ಅಲ್ಲಿ ಕೇಳ್ತೀರಿ, ಎಲ್ಲಿ ನಿಮ್ಮ ಸಿದ್ಧಾಂತವನ್ನು ಇಡ್ತೀರಿ ಅದು ಇಡಬೇಕು. ಒಬ್ಬ ಸ್ಪೀಕರ್ನಿಗೆ ಎಲ್ಲ ಗುಣಗಳು ಬೇಕು. ನಿಮ್ಮ ಅಪ್ಪ ಆ್ಯಂಕರ್, ನೀವು ಅವರನ್ನು ಮೀರಿಸಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಹಾಗೆ ಶ್ರೇಯಸ್ ಸರ್ ಹತ್ರ ನಾವು ಕೇಳ್ತಾ ಇದ್ದೇವೆ. ಇಲ್ಲ ಮೇಡಮ್, ನಾನು ವೆಯ್ಟ್ ಮಾಡ್ತಿದ್ದೇನೆ, ಅವ್ರು ವೆಯ್ಟ್ ಮಾಡುವ ಹಾಗೆ. ಸೊ ಶರದಿ ಅವರ ಮತ್ತೊಂದು ಸ್ಪೀಚ್ ಕೇಳಬೇಕಾ ಸರ್? ಹೌದು. ಅಲ್ಲ, ನಾನು ಶರದಿ ಅವ್ರ ಹತ್ರ ಕೇಳಿ. ಶರದಿ ಅವ್ರು, ನೀವು ಈಗ ಓಪನ್ ಆಗಿ ನಿಮ್ಮ 2 ಪಾಸಿಟಿವ್ ಪಾಯಿಂಟ್ ಮತ್ತು 2 ನೆಗೆಟಿವ್ ಪಾಯಿಂಟ್ಗಳನ್ನ ನೀವು ಹೇಳ್ಬೇಕು. ಏನು ನಿಮ್ಮ ಸ್ಪೀಚಲ್ಲಿ 2 ಪಾಸಿಟಿವ್ ಏನಿತ್ತು, 2 ನೆಗೆಟಿವ್ ಏನಿತ್ತು? ಸರ್ ಹೇಳಿದ ರಿಪೀಟ್ ಆಗಬಾರ್ದು, ನಿಮ್ಮದೇ. ಪಾಸಿಟಿವ್ ನಗಾಡ್ಕೊಂಡು ಹೇಳಿದೆ, ಎಕ್ಸ್ಪ್ರೆಷನ್ ಕೊಟ್ಟೆ. ನಮ್ಮಲ್ಲಿ ಬಡತನ ಇದೆ ಹಾಗೆ ಹೇಳಿದ್ರೆ ಆಗ್ತದ? ಅದೇ ಅದು ನೆಗೆಟಿವ್ಗೆ ಸಹ ಹಾಕ್ತೇನೆ. ಓಕೆ, ಮತ್ತೆ ನನ್ನ ಟೈಮ್ ಲಿಮಿಟ್ ಜಾಸ್ತಿ ಆಯ್ತು. ಟೈಮ್ ಲಿಮಿಟ್ ಅದು ನೆಗೆಟಿವ್. ಓಕೆ, ಪಾಸಿಟಿವ್ ಇನ್ನೊಂದು? ಪಾಸಿಟಿವ್ ಎಕ್ಸ್ಪ್ರೆಷನ್ ಆ್ಯಂಡ್ ನಗಡಿಂದ ಹೇಳುವುದು. ಓಕೆ, ಸೊ ನಿಮಗೆ ಏನು ಅನಿಸ್ತದೆ? ನಾವು ಏನು ಮಾಡಬೇಕು? ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾ, ಇಡಬೇಕಾ? ನನ್ನ ಅಭಿಪ್ರಾಯ ಯಾವತ್ತಿರು ಸೆಲೆಕ್ಟ್ ಮಾಡಲೇಬೇಕಂತಲ್ಲ. ಓಕೆ, ಯಾಕೆ? ನಂಗೆ ಇನ್ನು ಮುಂದೆ ಹೋಗ್ಬೇಕು ಈ ಫೀಲ್ಡಲ್ಲಿ. ನಾನು 10th ಆದ್ಮೇಲೆ ಈ ಫೀಲ್ಡಿಗೆ ಬರುದಂತ ಇದ್ದೇನೆ. ಈ ಫೀಲ್ಡ್ ಅಂತ ಹೇಳಿದ್ರೆ ಆರ್ಟ್ಸ್ ಅಲ್ಲಿ ಜರ್ನಲಿಸ್ಟ್ ಆಗ್ಬೇಕಂತ ಇದ್ದೇನೆ. ಓಕೆ, ಸೊ ನಿಮ್ಮ ಸ್ಪೀಚ್ ತುಂಬಾ ಚಂದ ಇತ್ತು. ಥ್ಯಾಂಕ್ ಯು. ಸೊ ನಿಮ್ಮ ಕಂಟೆಂಟ್ ನೀವು ಅದನ್ನು ಮಿಕ್ಸ್ ಅಪ್ ಮಾಡಿರುವಂಥ ರೀತಿ ಇದೆ ಅಲ್ಲ, ಅದು ತುಂಬ ಬ್ಯೂಟಿಫುಲಿ ವೆಲ್ ಕ್ರಾಫ್ಟೆಡ್. ಟ್ಯಾಪಸ್ಟ್ರಿ ಅಂತ ಹೇಳ್ತೇವೆ, ಎರಡನ್ನು ಮಿಕ್ಸ್ ಮಾಡುವಂಥದ್ದು. ಅಂಥ ಟ್ಯಾಪಸ್ಟ್ರಿ ನಿಮ್ಮಲ್ಲಿ, ನಿಮ್ಮ ಸ್ಪೀಚಲ್ಲಿ ಇತ್ತು. ತುಂಬ ಒಳ್ಳೆ ರೀತಿಯಲ್ಲಿ, ಮತ್ತು ಅದನ್ನು ಪ್ರೆಸೆಂಟ್ ಮಾಡಿರುವಂಥ ರೀತಿಯೂ ಕೂಡ. ಮತ್ತು ನಿಮ್ಮ ಸ್ಮೈಲ್, ನಾನು ಆಗ ಜೋಕ್ ಮಾಡಿದ್ದು, ಬಟ್ ನಿಮ್ಮ ಸ್ಮೈಲ್ ತುಂಬ ಆ್ಯಡ್ ಆನ್ ಆಗ್ತದೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ. ಅಂದರೆ ಎಲ್ಲಿ ಕೊಡಬೇಕು ಅಲ್ಲಿ ನೀವು ಕೊಟ್ಟಿದ್ದೀರಿ, ಮತ್ತು ಎಲ್ಲಿ ಇರಬಾರ್ದು ಅಲ್ಲಿ ನೀವು ಇದು ಮಾಡಿದ್ದೀರಿ. ಮತ್ತು ಆ ಲೈವ್ಲಿನೆಸ್ ಇದೆ ಅಲ್ಲ, ಅದು ನಿಮ್ಮ ಸ್ಪೀಚಲ್ಲಿತ್ತು. ಸೊ ಒಂದು ಸ್ಪೀಚ್ ಮಾಡುವಾಗ ಬೇಕಾಗಿರುವಂಥ ಲೈವ್ಲಿನೆಸ್, ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡಬೇಕಾಗಿರುವಂಥ ಲೈವ್ನೆಸ್, ಇದೆಲ್ಲವೂ ಇತ್ತು. ಒಳ್ಳೆ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಶರದಿ ಅವರೇ, ಜಡ್ಜಸ್ನವರ ಕಮೆಂಟ್ಸ್ಗಿಂತ ಜಾಸ್ತಿ ಕಾಂಪ್ಲಿಮೆಂಟ್ಸ್ ತಗೊಂಡ್ರ? ಹೌದಾ? ಗೊತ್ತಿಲ್ಲ. ನೋ ಐಡಿಯಾ. ಹಾಗಾದ್ರೆ ಎಷ್ಟು ಹೇಳಿದ್ವಿ ಮಾರೆ, ನಿಮ್ಗೆ ಅದು ಗೊತ್ತಾಗ್ಲಿಲ್ವಾ? ನೀವು ಕೇಳ್ತಿರಲಿಲ್ಲ ನಮ್ಮ ಮಾತು, ನಾವು ನಿಮ್ಮ ಮಾತು ಕೇಳ್ಬೇಕು, ನೀವು ನಮ್ಮ ಮಾತು ಕೇಳುದಿಲ್ಲ. ಇಲ್ಲ, ನೀವು ಮಾತಾಡೋದು ಬೇಡ, ಅವ್ರನ್ನ ಕಳಿಸಿ. ಇಲ್ಲ, ಬೇಡ, ಸಾಕು. ನೀವು ನಮ್ಮ ಮಾತು ಕೇಳಲಿಲ್ಲ, ಮತ್ತೆ ಪುನಃ ಎಂತ ಕೇಳೋದು? ನಾವು ಕೇಳುದಿಲ್ಲ ನಿಮ್ಮ ಮಾತು. ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೇನೆ ಮತ್ತೆ. ಸೊ ಹಾಗಾದ್ರೆ ಈ ಒಂದು ರೌಂಡಲ್ಲಿ ಶರದಿಯವರು ಮುಂದಿನ ಸುತ್ತಿಗೆ ನೇರವಾಗಿ ಆಯ್ಕೆ ಆಗಿದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ? ಅಲ್ಲ, ಅವರಿಬ್ಬರದ್ದು ಮಚ್ ಏನಾಗ್ತಾ ಇತ್ತು, ನಾನು ಅದರಲ್ಲಿ ಇಲ್ಲ. ಇಲ್ಲ ಸರ್, ನಂಗೆ ಹಸಿವು ಆಗ್ತುಂಟು, ಸೆಲೆಕ್ಟ್ ಮಾಡಿದ್ದೇವೆ. ಯು ಆರ್ ಸೆಲೆಕ್ಟೆಡ್. ಓಕೆ, ಅಷ್ಟೇ ಎಕ್ಸ್ಪ್ರೆಷನ್. ಶರದಿ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಆಯ್ತು, ಹೀಗೆ ಇಷ್ಟೇ. ಓಕೆ, ಶರದಿ ಅವರಿಗೆ ಎಷ್ಟು ಖುಷಿ ಆಗಿದೆ ಅಂತ ಹೇಳುವ ಎಕ್ಸ್ಪ್ರೆಷನ್ ಅನ್ನು ನೋಡ್ಲಿಕ್ಕೆ ಸಮೇತ ಕುತೂಹಲ ಕಾಯ್ತಾ ಇರ್ತದೆ. ಸೊ ಏನ್ ಹೇಳ್ತೀರಾ ಶರದಿ ಈಗ? ಫುಲ್ ಎಕ್ಸೈಟೆಡ್. ಕಾಣ್ತಿಲ್ಲ ಅಲ್ಲ, ಅವರು ಹೇಳಿದ್ರಲ್ಲ ನೆಗೆಟಿವ್ನೆಸ್ ಅಂತ ಹೇಳಿದ್ರಲ್ಲ, ಅವ್ರು ಮಾತಾಡುವಾಗ ಸೊ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಅವ್ರು ಇಲ್ಲಿ ಸಹ ನೆಗೆಟಿವ್ ಅನ್ನ ಹೈಲೈಟ್ ಮಾಡಿ ಅಂತ ಹೇಳಲಿಲ್ಲ. ಸೊ ಅದನ್ನ, ನಿಮ್ಮ ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡಿ ನೀವು ನಗಾಡ್ತಾ ಇದ್ರೂ ಇನ್ನೂ ಚಂದ ಕಾಣ್ತೀರಾ. ಸೊ ಆ್ಯಂಡ್ ನೆಕ್ಸ್ಟ್ ರೌಂಡ್ಸ್ಗೆ ಬರುವಾಗ ಮತ್ತಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.